ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ಗಂಟೆ ಆಯಿತು 3:45. ಇಲ್ಲಿ ತುಂಬ ಬಿಸಿಲು. 3:45 ಅದು ಸಮ್ಮರ್ ಆದ ಕಾರಣ ಇಲ್ಲಿ ತುಂಬ ಬಿಸಿಲು. ನೀವು ನೆನೆಸ್ತಿರ್ಬೋದು ಈ ಬಿಸಿಲಲ್ಲಿ ಎಲ್ಲಿಗೆ ಹೋಗ್ತಿದ್ದಾರಪ್ಪ ನಡ್ಕೊಂಡು ಅಂತ. ನಾವು ಹೋಗ್ತಾ ಇದ್ದೇವೆ ಮೆಟ್ರೋ ಸ್ಟೇಷನ್ ಕಡೆ. ಯಾಕಂದರೆ ಪ್ರಶಾಂತ್ನ ಗಾಡಿ ಸರ್ವೀಸಿಗೆ ಕೊಟ್ಟಿದ್ದಾರೆ. ಅವರು ಫೋನ್ ಮಾಡಿದರು 2:30 ಗಂಟೆಗೆ, ನಿಮ್ಮ ಗಾಡಿ ರೆಡಿ ಇದೆ, ಬನ್ನಿ ತಗೊಂಡು ಹೋಗಿ, 6 o'clockಗೆ ನಾವು ಕ್ಲೋಸ್ ಅಂತ. ಹಾಗಾಗಿ ಫಟಾಫಟ್ನೆ ರೆಡಿಯಾಗಿ ನಾವು ಇಲ್ಲಿ ಮೆಟ್ರೋ ಸ್ಟೇಷನ್ ಕಡೆ ಹೋಗ್ತಾ ಇದ್ದೇವೆ. ನಮ್ಮ ಮನೆಯಿಂದ ಮೆಟ್ರೋ ಸ್ಟೇಷನ್ಗೆ ಏನು ತುಂಬ ದೂರ ಇಲ್ಲ, ಹತ್ರ. ಅದು ತುಂಬ ಬಿಸಿಲಿದ್ದ ಕಾರಣ ಸ್ವಲ್ಪ ಟಯರ್ಡ್ ಆಗ್ತದೆ ಅಷ್ಟೇ, ಮತ್ತೇನು ಕಷ್ಟ ಅಲ್ಲ. ಸಂಜೆ ಹೊತ್ತೆಲ್ಲ ಅಷ್ಟು ದೂರ ಏನು ಅನಿಸಲ್ಲ. ನೋಡಿ, ಇಲ್ಲಿ ಕಾಣ್ತಾ ಇದೆ ಮೆಟ್ರೋ ಸ್ಟೇಷನ್. ಮೇಲೆ ಇರೋದು ಮೆಟ್ರೋ ಸ್ಟೇಷನ್, ಕೆಳಗೆ ಇರೋದು ಬಸ್ ಸ್ಟಾಪ್. ನೀವೆಲ್ಲ ನೆನೆಸ್ತಿರ್ಬೋದು ಯಾಕೆ ಇವರು ಬಸ್ಸಲ್ಲಿ ಹೋಗ್ತಾ ಇಲ್ಲ, ಮೆಟ್ರೋವನ್ನೇ ಚೂಸ್ ಮಾಡಿ ಹೋಗ್ತಾ ಇದ್ದಾರೆ ಅಂತ. ಬಸ್ಸಲ್ಲಿ ಹೋದರೆ ನಮಗೆ ಸ್ವಲ್ಪ ಟೈಮ್ ಇದ್ದ ಕಾರಣ ಬಸ್ಸಲ್ಲಿ ಹೋದರೆ ಟ್ರಾಫಿಕ್ ಎಲ್ಲ ಅಂತ ನೆನೆಸಿ 1:30 ಗಂಟೆ ಮೆಟ್ರೋದಲ್ಲಿ 1:30 ಗಂಟೆಯಲ್ಲಿ ನಾವು ಮುಟ್ಟುತ್ತೇವೆ. ಬಸ್ಸಲ್ಲಾದರೆ ಲೇಟ್ ಆಗ್ತದೆ ಟ್ರಾಫಿಕ್ ಕಾರಣದಿಂದ. ಹಾಗಾಗಿ ನಾವು ಮೆಟ್ರೋದಲ್ಲಿ ಫಾಸ್ಟಾಗಿ ಹೋಗ್ಬೋದು, ಯಾವುದೇ ಟ್ರಾಫಿಕ್ ಸಹ ಸಿಗೋದಿಲ್ಲ ಅಂತ ಮೆಟ್ರೋ ಚೂಸ್ ಮಾಡ್ಕೊಂಡ್ವಿ. ಈಗ ನೋಡಿ, ಮೆಟ್ರೋ ಸ್ಟೇಷನ್ ಒಳಗೆ ಎಂಟ್ರಿ ಆಗಿ ಟಿಕೆಟ್ ಎಲ್ಲ ತಗೊಂಡು ಟಿಕೆಟ್ ಎಲ್ಲ ತಗೊಂಡು ಮೇಲೆ ಮೆಟ್ರೋ ಹತ್ತಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ಹೋದಾಗ ಒಂದು ಮೆಟ್ರೋ ಪಾಸ್ ಆದ ಕಾರಣ ಒಂದು 5ರಿಂದ 8 ನಿಮಿಷ ವೆಯ್ಟ್ ಮಾಡಬೇಕಾಯಿತು. ನಾವು ಹೋಗೋ ಒಂದು ಮೆಟ್ರೋ ಪಾಸ್ ಆಯಿತು, ಹಾಗಾಗಿ 5ರಿಂದ 8 ನಿಮಿಷ ಕಾಯಬೇಕಾಯಿತು. ಸೀಟು ಸಹ ಸಿಕ್ಕಿತ್ತು ನಮಗೆ. ಖುಷಿ ಸಹ ಆಯಿತು, ಯಾಕಂದರೆ ನಮ್ಮದೇ ಫಸ್ಟ್ ಸ್ಟೇಷನ್, ಲಾಸ್ಟ್ ಸ್ಟೇಷನ್ ಎಕ್ಸ್ಪೋ 2020. ಹಾಗಾಗಿ ನಮಗೆ ಸೀಟ್ ಸಹ ಸಿಕ್ಕಿತ್ತು, ಖುಷಿ ಸಹ ಆಯಿತು. ಒಂದೇ ಕಡೆ ಸೀಟು ಸಹ ಸಿಕ್ಕಿತ್ತು. ಇಲ್ಲಾಂದರೆ 1:30 ಗಂಟೆ ಜರ್ನಿಯಲ್ಲಿ ಏನು ಮಾಡೋದು, ಒಬ್ಬೊಬ್ಬರು ಒಂದೊಂದು ಕಡೆ ಅಂದರೆ ಬೋರ್ ಸಹ ಆಗ್ತದೆ. ಮತ್ತೆ ತುಂಬ ರಶ್ ಆಗ್ತಾ ಹೋಯಿತು ನೆಕ್ಸ್ಟ್ ಸ್ಟಾಪಲ್ಲೆಲ್ಲ. ದುಬೈದು ಇನ್ಫ್ರಾಸ್ಟ್ರಕ್ಚರ್ ನೋಡಲಿಕ್ಕೆ ತುಂಬ ಚೆಂದ, ಕ್ಲೀನ್, ತುಂಬ ಚೆನ್ನಾಗಿ ಮೇಂಟೈನ್ ಸಹ ಮಾಡಿದ್ದಾರೆ. ಒಂದು ಸೈಡಲ್ಲಿ ಮೆಟ್ರೋ ಹೋಗ್ತದೆ, ಇನ್ನೊಂದು ಸೈಡಲ್ಲಿ ರೋಡ್ಸ್ ಇದೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಮೇಲಿಂದ ಮೆಟ್ರೋ ಹೋದರೆ ಕೆಳಗಿಂದ ಗಾಡಿಗಳು ಹೋಗ್ತವೆ. ನೋಡಲಿಕ್ಕೆ ತುಂಬ ಚೆಂದ. ಮಧ್ಯ ನಮಗೆ ಫ್ಲೈಟ್ಸ್ ಎಲ್ಲ ನೋಡಲಿಕ್ಕೆ ಸಿಗ್ತದೆ. ಯಾಕಂದರೆ ನಾವು ಏರ್ಪೋರ್ಟ್ ಹತ್ರವೇ ಇರುವ ಕಾರಣ ಮಧ್ಯ ಫ್ಲೈಟ್ಸ್ ಎಲ್ಲ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ನಾವೀಗ ಹೋಗ್ತಿರೋದು ದುಬೈ ಇಂಡಸ್ಟ್ರಿಯಲ್ ಪಾರ್ಕಿಗೆ. ಸರ್ವಿಸ್ ಸ್ಟೇಷನ್ ಎಲ್ಲ ಅಲ್ಲೇ ಇರೋದು, ಹಾಗಾಗಿ ನಾವು ದುಬೈ ಇಂಡಸ್ಟ್ರಿಯಲ್ ಪಾರ್ಕಿಗೆ ಹೋಗ್ತಾ ಇದ್ದೇವೆ. ದೂರ ಆದರೆ ಏನು ಮಾಡೋದು, ಸರ್ವಿಸ್ ಸ್ಟೇಷನ್ ಅಲ್ಲೇ ಇರುವ ಕಾರಣ ಹೋಗಲೇಬೇಕು. ನಿಮಗೆ ಹೋಗುವಾಗ ಫ್ಲೈಟ್ಸ್ ಎಲ್ಲ ಕಾಣ್ತದೆ, ಏರ್ಪೋರ್ಟ್ದೆಲ್ಲ ಅಬ್ವಿಯಸ್ಲಿ. ಯಾಕಂದರೆ ನಮ್ಮ ಮನೆ ಇರೋದು ಏರ್ಪೋರ್ಟ್ ಹತ್ತಿರವೇ, ಹಾಗೆ ಅದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿ ನೋಡಿ, ನನ್ನ ಮಗಳು ಮತ್ತು ಅವಳ ಮಗ ಅಂತೆ, ಅದು ಜೇಕ್ ಅಂತ ಅವನ ಹೆಸರು. ಅವನಿಗೆ ಸಹ ದುಬೈ ತೋರಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದಾಳೆ. ಮೆಟ್ರೋ ದುಬೈ ಎಲ್ಲ ತೋರಿಸ್ಬೇಕು ಅಂತ ಅವನನ್ನು ಸಹ ಕರ್ಕೊಂಡು ಬಂದಿದ್ದಾಳೆ. ಹಾಗಾಗಿ ಅವನಿಗೆ ಸಹ ವಿಂಡೋ ವ್ಯೂಸ್ ಮಾಡಿಸ್ತಾ ಇದ್ದಾಳೆ. ನೋಡಿ ಎಷ್ಟೆಷ್ಟು ಚೆನ್ನಾಗಿದೆ ದುಬೈದು ಬಿಲ್ಡಿಂಗ್ಸ್ ಎಲ್ಲ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಸಹ ಮಾಡಿದ್ದಾರೆ.
ಅವಳಿಗೆ ವಿಂಡೋ ಸೈಡ್ ಸಿಕ್ಕಿದ ಕಾರಣ ಫುಲ್ ಟೈಮ್ ಪಾಸ್ ನೋಡ್ತಾ ಇದ್ದಾಳೆ. ಮತ್ತೆ ಮತ್ತೆ ಅವಳಿಗೆ ಟಯರ್ಡ್ ಆಗಲಿಕ್ಕೆ ಶುರುವಾಯಿತು. ಈ ಬಿಸಿಲಿಗೆ ಯಾರಿಗಾದರೂ ಟಯರ್ಡ್ ಆಗ್ತದೆ. ಒಂದೂವರೆ ಗಂಟೆ ಜರ್ನಿ ಅಂದರೆ ಅಬ್ಬಾ ಬೋರಿಂಗೆ. ನಾನು ನಿಮ್ಮ ಜೊತೆ ಕಂಪ್ಲೀಟ್ ವಿಡಿಯೋ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ತುಂಬ ಲೆಂತಿ ಆಗ್ತದೆ. 1.5 ಗಂಟೆ ಜರ್ನಿ ಇದೆ. ನಿಮಗೆ ಸಹ ರೋಡನ್ನು ನೋಡಿ ಬೋರ್ ಆಗ್ತದೆ. ಕೆಲವೊಂದು ಕ್ಲಿಪ್ಸ್ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೇನೆ. ಇದೆಲ್ಲ ಇಷ್ಟು ಚೆನ್ನಾಗಿರೋ ಬಿಲ್ಡಿಂಗ್ಸ್ ಎಲ್ಲ ರೆಸ್ಟೋರೆಂಟ್ ಅಂತ ನೆನೆಸ್ಬಿಡಿ. ಮಧ್ಯದಲ್ಲಿ ಆಫೀಸ್ ಬಿಲ್ಡಿಂಗ್ಸ್ ಇದೆ. ಗಾಡಿಯನ್ನು ತಗೊಂಡು ಮತ್ತೆ ನೈತಿಕ್ ಜಿ ಎಂದು ಬುಕ್ ತಗೊಳ್ಳಿಕ್ಕಿತ್ತು. ಅದು ಇತ್ತು ಬರ್ದುಬಾಯಲ್ಲಿ. ಅಲ್ಲಿಂದ ಮಿನಿಮಮ್ ಒಂದು 30 ಮಿನಿಟ್ಸ್ ಆದರೂ ತಾಗ್ತದೆ ನಮಗೆ ಹೋಗಲಿಕ್ಕೆ ಈ ಟ್ರಾಫಿಕ್ಕಿಂದ. ನನಗೆ ಬರ್ದುಬಾಯಲ್ಲಿ ತುಂಬ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಒಂದು ಕಡೆಯಿಂದ ವೀಕೆಂಡ್, ನೆಕ್ಸ್ಟ್ ದಿನ ಕೃಷ್ಣಾಷ್ಟಮಿ ಸಹ ಇದ್ದ ಕಾರಣ ತುಂಬ ರಶ್ ಇರ್ತದೆ. ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ನನಗೆ ಬುಕ್ಸಿಂದೆಲ್ಲ ವೀಡಿಯೋ ತಗೊಳ್ಳಿಕ್ಕೆ ಆಗಲಿಲ್ಲ, ಬುಕ್ ಶಾಪಿದೆಲ್ಲ. ಪರವಾಗಿಲ್ಲ, ಇನ್ನು ಮುಂದೆ ಬರುವ ಲಾಗ್ಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಆ ಸೈಡೆಲ್ಲ ಹೋದರೆ ಬರ್ದುಬಾಯ್ದು ಲಾಗ್ಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಮೆಟ್ರೋ ಜರ್ನಿ ಮುಗೀತು. ಟ್ಯಾಕ್ಸಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಟ್ಯಾಕ್ಸಿ ಸಹ ಸಿಕ್ಕಿತ್ತು. ಇಲ್ಲಿಂದ ಏನು ತುಂಬ ದೂರ ಇಲ್ಲ, ಒಂದು 10 ಮಿನಿಟ್ಸ್. ಇಲ್ಲೆಲ್ಲ ನೋಡ್ತಿರ್ಬೋದು ಖಾಲಿ ವೆಹಿಕಲ್ಸ್, ಟ್ರಕ್ ಅದೇ ನಿಂತಿದೆ, ಯಾಕಂದರೆ ಇದು ಇಂಡಸ್ಟ್ರಿಯಲ್ ಏರಿಯಾ. ಹಾಗಾಗಿ ಮತ್ತು ಈಗ ನಾವು ರೀಚ್ ಆಗಲಿಕ್ಕೆ ಆಯಿತು ಸರ್ವಿಸ್ ಸ್ಟೇಷನಿಗೆ. ತುಂಬ ದೂರ ಏನು ಇರಲಿಲ್ಲ, ಖಾಲಿ 10 ಮಿನಿಟ್ಸ್ ಅಷ್ಟೇ ಇತ್ತು ಟ್ಯಾಕ್ಸಿಯಲ್ಲಿ. ನೋಡಿ, ಸರ್ವಿಸ್ ಸ್ಟೇಷನಿಗೆ ರೀಚ್ ಆದ್ವಿ. ಪ್ರಶಾಂತ್ ಅವ್ರ ಹತ್ರ ಮಾತಾಡಿ ಗಾಡಿಯನ್ನು ಸಹ ಇಸ್ಕೊಂಡ್ರು. ಈಗ ನಾವು ಬರ್ದುಬಾಯ್ ಕಡೆ ಹೋಗ್ತಾ ಇದ್ದೇವೆ. ಗಾಡಿ ಸಹ ಸಿಕ್ಕಿತು. ನಾವು ಬರ್ದುಬಾಯ್ ಕಡೆ ಹೋಗ್ತಾ ಇದ್ದೇವೆ. ಹೋಗುವಾಗ ಮಧ್ಯದಲ್ಲಿ ಬುರ್ಜ್ ಖಲೀಫಾ ಸಿಕ್ಕಿತು, ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ